मध्वाय च नमो नमः। प्रथमो हनुमान् नाम, द्वितीयो भीम एव च। पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 341ನೇ ಶ್ಲೋಕ. ದೇವಾನಾಂ ಮಾನುಷಾದೌತು ಶಕ್ಯೇ ಅಪಿ ಅವ್ಯಕ್ತತಾಕೃತೇಃ ಧರ್ಮವೃದ್ಧಿರ್ಭವೇತ್ತೇಷಾಂ ಪ್ರೀತೋ ಭವತಿ ಕೇಶವಃ. ಅಂದರೆ ಆಚಾರ್ಯರು ಇಲ್ಲಿ ಭೀಮಸೇನ ದೇವರ ಒಂದು ವ್ಯಕ್ತಿತ್ವವನ್ನು ತಿಳಿಸ್ತಾ ಇದ್ದಾರೆ. ಮನುಷ್ಯರಾಗಿ ಹುಟ್ಟಿದಾಗ ದೇವತೆಗಳು ತಮ್ಮ ಸ್ವಭಾವವನ್ನು ಪ್ರಕಟ ಮಾಡೋದಿಲ್ಲ. ಯದ್ಯಪಿ ವಾಯುದೇವರಿಗೆ ಇಚ್ಛೆ ಪಟ್ಟರೆ ಸಾಕು, ಮೂಲ ರೂಪದಲ್ಲಿ ಇರುವ ಜ್ಞಾನ ಬಲ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಆದರೂ ಕೂಡ ಅವರು ಸಾಮಾನ್ಯವಾಗಿ ಇಚ್ಛೆ ಪಡೋದಿಲ್ಲ ಅಂತ ಒಟ್ಟು. ದೇವಾನ ಮಾನುಷಾದೌತು ಶಕ್ಯೇಪಿ ಅವ್ಯಕ್ತತಾಕೃತೆ. ತಮ್ಮ ಗುಣವನ್ನು ವ್ಯಕ್ತಪಡಿಸಲು ಸಾಮರ್ಥ್ಯ ಇದೆ, ಆದರೂ ಕೂಡ ಅದನ್ನ ಮಾಡೋದಿಲ್ಲ. ಮನುಷ್ಯರಂತೆ ಅವರು ವರ್ತಿಸ್ತಾರೆ. ಕರ್ತುಂ ಶಕ್ಯೇಪಿ ಅವ್ಯಕ್ತತಾಕೃತೇಃ ಸ್ವಬಲಾದೇವ ಅವ್ಯಕ್ತತ್ವ ಕಾರಣ ನಿಮಿತ್ತ ತೇಷಾಂ ದೇವಾನ ಧರ್ಮವೃದ್ಧಿ ಭವೇತ್. ಇದರಿಂದ ಏನಾಗ್ತದೆ, ಅವರಿಗೆ ಧರ್ಮದ ಒಂದು ಅಭಿವೃದ್ಧಿ ಆಗ್ತದೆ ಆ ದೇವತೆಗಳಿಗೆ. ಕೇಶವಶ್ಚ, ಅದರಿಂದ ಏನಾಗ್ತದೆ, ಕೇಶವಶ್ಚ ಪ್ರೀತೋ ಭವತಿ. ಧರ್ಮ ಹೆಚ್ಚು ಮಾಡಿದಷ್ಟು ಪರಮಾತ್ಮ ಪ್ರೀತನಾಗ್ತಾನೆ. ಆ ಪರಮಾತ್ಮನ ಪ್ರೀತಿಗಾಗಿ ಏನ್ ಮಾಡ್ತಾರೆ, ಸಾಮರ್ಥ್ಯ ಇದ್ರೂ ಕೂಡ ಅವರು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರಕಟಗೊಳಿಸುವುದಿಲ್ಲ. ತನ್ಮಾನುಷೇ ಬಲೇ ತಸ್ಯ ವರಾತ್ ವಾರಿತವತ್ ಸ್ಥಿತೆ ದೈವಂ ಬಲಂ ಸುಶಕ್ತೋಪಿ ವ್ಯಕ್ತಂ ಚಕ್ರೇನ ಮಾರುತಿ. ಯಸ್ಮಾತ್, ಯಾವ ಕಾರಣದಿಂದ, ಮಾನುಷೇ ಬಲೆ ಭೀಮಾವತಾರದಲ್ಲಿ, ಬಲೆ ವರಾತ್ ಬ್ರಹ್ಮಣೋ ವರಾತ್ ವಾರಿತವತ್, ಇಲ್ಲಿ ಭೀಮಸೇನ ದೇವರ ಬಲ ಎರಡು ರೀತಿ ಇದೆ ಅಂತ. ಭೀಮಸ್ಯ ಬಲಂ ದ್ವಿವಿಧಂ, ಮಾನುಷಂ ದಿವ್ಯಂ ಚ. ಮನುಷ್ಯನಾಗಿ ತಾನಿದ್ದಾಗ ತೋರಿಸುವ ಬಲ ಒಂದು, ದಿವ್ಯವಾದ ಅಲೌಕಿಕವಾದ ಬಲ ಒಂದು. ಇಲ್ಲಿ ನಹುಷನತ್ರ ಬರುವಾಗ ತಮ್ಮ ಮಾನುಷ ಬಲವನ್ನ ಅವರು ಪ್ರಕಟ ಮಾಡಿಕೊಂಡು ಸಾಮಾನ್ಯ ಮನುಷ್ಯರಂತೆ ಬದ್ಧನಾಗಿ ಇರ್ತಾರೆ ಅಂತ. ವಾರಿತವತ್, ಭೀಮಸೇನ ದೇವರು ತಾವು ಇಚ್ಛೆಪಟ್ಟು ಮಾಡಿಕೊಂಡ್ರೆ ಹೊರತು ಇದನ್ನು ಔಷಧ ಒಂದು ವರದಿಂದ ಸಾಮರ್ಥ್ಯದಿಂದ ಈ ರೀತಿಯಾಗಿ ಆಯಿತು ಅಂತ ನಾವು ತಿಳಿಯಬಾರದು ಅಂತ ಒಟ್ಟು. ಸ್ವರೂಪ ಮೂಲ ಪ್ರಯುಕ್ತಂ ಬಲಂ ಇಚ್ಛಾ ಪ್ರಯುಕ್ತಂ ನ ಚಕ್ರೆ. ಜಪಿ ಭೀಮಸೇನ ದೇವರು ವಾಯುದೇವರ ಅವತಾರ, ಮೂಲ ರೂಪದ ಸ್ಮರಣೆ ಮಾಡಿದರೆ ಬಲ ಬರ್ತಾ ಇತ್ತು, ಆದರೂ ಕೂಡ ಸ್ಮರಣೆ ಮಾಡಲಿಲ್ಲ. ಧರ್ಮ ಅಭಿವೃದ್ಧ್ಯರ್ಥಂ ಈಶ್ವರ ಪ್ರೀತ್ಯರ್ಥಂ ಚ ಇತಿ ಭಾವ. ಯಾಕೆ ಮಾಡಲಿಲ್ಲ ಭೀಮಸೇನ ದೇವರು? ಧರ್ಮದ ಅಭಿವೃದ್ಧಿಗಾಗಿ ಮತ್ತು ಪರಮಾತ್ಮನ ಪ್ರೀತಿಗಾಗಿ ಅಂತ ಹಿಂದೆನೇ ಹೇಳಿದ್ದಾರೆ. ಅದನ್ನು ಇಟ್ಕೋಬೇಕು ಅಂತ. ಆತ್ಮಮೋಕ್ಷಾಯ ನ ಪ್ರಶ್ನಾನ್ ವ್ಯಾಜಹಾರ ಸಚ ವಿಭೂಃ ವಿದ್ಯೋಪಜೀವನಂ ಧರ್ಮೋ ವಿಪ್ರಾಣಾಮಪಿ ನೋ ಯತಃ. ಅಭಿಭವ ಶಕ್ತಿ, ಎಲ್ಲರನ್ನೂ ಸೋಲಿಸುವ ಸಾಮರ್ಥ್ಯ ಇದೆ. ತನ್ನನ್ನ ಹೆಬ್ಬಾವಿನಿಂದ ಮೋಕ್ಷಗೊಳಿಸುವ ಸಾಮರ್ಥ್ಯ ಇದೆ. ಆದರೂ ಪ್ರಶ್ನಾನ್ ನೌಷಕೃತಾನ್ ನ ವ್ಯಾಜಹಾರ,
ನಹುಷ ಆ ಹೆಬ್ಬಾವಿನ ರೂಪದಲ್ಲಿ ಇದ್ದ ನಹುಷ ಭೀಮಸೇನ ದೇವರನ್ನ ಬಂಧನ ಮಾಡಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಭೀಮಸೇನ ದೇವರು ಉತ್ತರ ಕೊಡೋದಿಲ್ಲ. ಬಲದಿಂದಲೂ ಸಾಮರ್ಥ್ಯ ಇದೆ, ಭೀಮಸೇನ ದೇವರು ಬಿಡಿಸಿಕೊಳ್ಳಿಕ್ಕೆ ಬಲದಿಂದಲೂ ಸಾಮರ್ಥ್ಯ ಇದೆ, ಜ್ಞಾನದಿಂದಲೂ ಸಾಮರ್ಥ್ಯ ಇದೆ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರೆ, ಯಾಕೆ ಶಾಪ ಹಾಗೇ ಇದ್ದದ್ದು, ನೀನ್ ಪ್ರಶ್ನೆಗಳನ್ನ ಕೇಳು, ಯಾವಾಗ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೋ ಆಗ ಬಿಡುಗಡೆ ಆಗ್ತದೆ ಅಂತ. ಅದರಿಂದ ನಹುಷ ಹೆಬ್ಬಾವಿನ ರೂಪದಲ್ಲಿ ಇದ್ದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಭೀಮಸೇನ ದೇವರು ಗೊತ್ತಿದ್ರು ಕೂಡ ಉತ್ತರ ಕೊಡೋದಿಲ್ಲ. ಯಾಕೆ? ತತ್ರ ಹೇತುಮಾಹ, ಏನು ಕಾರಣ ಹಾಗೆಂದ್ರೆ ವಿದ್ಯೋಪಜೀವನ ಮಾಡಬಾರ್ದು. ವಿದ್ಯೋಪಜೀವನ ಧರ್ಮೋ ವಿಪ್ರಾಣಾಂ ನೋ ಯತಃ, ಅದು ಬ್ರಾಹ್ಮಣರಿಗೆ ಧರ್ಮ ಅಲ್ಲ. ಅದು ವಿದ್ಯೋಪಜೀವನ ಅಂದ್ರೆ ವಿದ್ಯೆಯನ್ನ ಮಾರಾಟ ಮಾಡಿ ವಿದ್ಯೆಯ ಬಲದಿಂದ ಬದುಕೋದು ಅಂತ ಆಯ್ತು. ಆ ರೀತಿಯಾಗಿ ಮಾಡಬಾರದು. ವಿದ್ಯೆಯನ್ನ ಊಟಕ್ಕಾಗಿ ಆತ್ಮರಕ್ಷಣೆಗಾಗಿ ನಾವು ಬಳಸಬಾರದು. ಇದು ಶ್ರೇಷ್ಠವಾದ ಒಂದು ಧರ್ಮ. ಅದು ವಿದ್ಯೆ ಇರೋದು ಕೇವಲ ಭಕ್ತಿಗಾಗಿ, ಪರಮಾತ್ಮನ ಪ್ರೀತಿಗಾಗಿ ಹೊರತು ಆ ವಿದ್ಯೆಯನ್ನ ಬೇರೆ ಕಡೆ ನಾವು ಉಪಯೋಗಿಸಬಾರ್ದು. ದುಡ್ಡು ಸಂಪಾದನೆಗಾಗಿ ಇತ್ಯಾದಿಗಳಿಗಾಗಿ ಮಾಡಬಾರದು. ಅದು ಬ್ರಾಹ್ಮಣರಿಗೆ ಆಗೋದಿಲ್ಲ. ಆಗಿರುವಾಗ ಕ್ಷತ್ರಿಯ ನಾನು ಬಲದಿಂದ ಬದುಕಬೇಕೆ ಹೊರತು ವಿದ್ಯೋಪಜೀವನ ಮಾಡಬಾರದು ಅಂತ ಭೀಮಸೇನ ದೇವರು ಉತ್ತರ ಕೊಟ್ಟಿಲ್ಲ. ಕಿಮುತ ಕ್ಷತ್ರಿಯಸ್ಯ ಇತಿ ಜಾನನ್ನಪಿ ವೃಕೋದರ ತತ್ ಪ್ರಶ್ನ ಪರಿಹಾರೇಣ ನ ಆತ್ಮಮೋಕ್ಷಂ ಸಮೈಚ್ಛತ. ಬ್ರಾಹ್ಮಣರೇ ಮಾಡಬಾರದು, ವಿದ್ಯೋಪಜೀವನ ಮಾಡಬಾರದು ಅಂದ್ರೆ ಕ್ಷತ್ರಿಯ ನಾನು ವಿದ್ಯೋಪಜೀವನ ಮಾಡಬಾರದು ಅಂತ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೂ ಕೂಡ ಭೀಮಸೇನ ದೇವರು ಆ ಪ್ರಶ್ನೆಗಳಿಗೆ ಪರಿಹಾರ ರೂಪವಾದ ಆ ಉತ್ತರವನ್ನ ಕೊಡ್ಲಿಲ್ಲ. ಆತ್ಮಮೋಕ್ಷಂ ನ ಸಮೈಚ್ಛತ, ಆಯ್ತು, ಮೋಕ್ಷವನ್ನು ಕೂಡ ಅವರು ಬಯಸಲಿಲ್ಲ. ಮೋಕ್ಷ ಅಂದ್ರೆ ಇಲ್ಲಿ ಹೆಬ್ಬಾವಿನಿಂದ ಮೋಕ್ಷ. ಏನ್ ಮಾಡ್ಯಾನು ಈ ಹೆಬ್ಬಾವು, ನೋಡೇ ಬಿಡೋಣ ಅಂತ. ಅಯತಂತಮಪಿ ಹ್ಯೇನಂ ಚಾಲನಾಯಾಪಿ ನಾಶಕತ್ ಪೂರ್ಣೋಪಿ ಸರ್ವಲೋಕಾನಾಂ ಬಲೇನ ನಹುಷಸ್ತದಾ ವೇಷ್ಟಯಿತ್ವೈವ ತಂ ಭೀಮಂ ಸ್ಥಿತೋಸೌ ನಾಶಕತ್ವರಂ. ಏಷಃ ನಹುಷಃ ಅಯತಂತಂ, ಆ ನಹುಷ ಭಾರಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಭೀಮಂ ಚಾಲನಾಯ ನಾಶಕತ್, ಭೀಮಸೇನ ದೇವರನ್ನ ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲವಂತೆ. ಆ ಅಜಗರದಿಂದ ಭೀಮಸೇನ ದೇವರನ್ನ ಅಲುಗಾಡಿಸ್ಲಿಕ್ಕೆ ಆಗಿಲ್ಲ. ಶಕ್ತಃ ನಾಭೂತ್ ಸಾಕ್ಷಿಗೋಚರ ಸರ್ವಲೋಕಾನಾಂ ಬಲೇನ ಪೂರ್ಣ ಅಪಿ. ಈ ಬಲ ಸಾಕ್ಷಿಗೋಚರವಾದದ್ದು, ಕಣ್ಣಿಗೆ ಕಾಣೋದಿಲ್ಲ. ಯಾರಿಗೆ ಎಷ್ಟು ಬಲ ಇದೆ ಸಾಕ್ಷಿಗೆ ಗೊತ್ತು ಅಷ್ಟೆ. ಅಂತಹ ಬಲ ಪೂರ್ಣವಾಗಿ ಉಳ್ಳವರು ಆ ಭೀಮಸೇನ ದೇವರು. ಅಸೌ ನಹುಷಃ, ಈ ನಹುಷ ತಂ ಭೀಮಂ ವೇಷ್ಟಯಿತ್ವ, ಆ ಭೀಮಸೇನ ದೇವರನ್ನ ಸುತ್ತಾಕೊಂಡು ಇದ್ದಾರೆ. ಪರಂ ಅನ್ಯಂ ಕರ್ತುಂ ನಾಶಕತ್, ಇನ್ನೇನ್ ಮಾಡ್ಲಿಕ್ಕೆ ಆಗಿಲ್ಲ. ಸುಮ್ಮನೆ ಸುತ್ತಾಕೊಂಡು ಸುಮ್ಮನೆ ನಿಂತಿದ್ದ ಅಷ್ಟೆ. ಭ್ರಾತೃ ಮಾತ್ರಾದಿಷು ಸ್ನೇಹಾತ್ ಕ್ಷಿಪ್ರಮಾತ್ಮ ವಿಮೋಕ್ಷಣಂ ಇಚ್ಛನ್ನಪಿ ನ ಮೋಕ್ಷಾಯ ಯತ್ನಂ ಚಕ್ರೇ ವೃಕೋದರಃ ಸರ್ವದೇವ ಮುನೀಂದ್ರಾಣಾಂ ತಪ ಆದಾತುಂ ಅತ್ರ ಗಂ. ಸರಿ, ಭೀಮಸೇನ ದೇವರು ತನಗಾಗಿ ಮಾಡ್ಕೊಳ್ಳೋದು ಬೇಡ. ಅವರ ತಾಯಿ ಕುಂತಿದೇವಿ ಇದ್ದಾರೆ, ಅವರ ಸಹೋದರರಿದ್ದಾರೆ, ಅವರಿಗಾಗಿ ಮಾಡ್ಕೋಬಹುದಾಯ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಭ್ರಾತೃ ಮಾತ್ರಾದಿಭಿಹಿ, ತಾಯಿ ಮತ್ತು ಸಹೋದರರ ಒಂದು ಸ್ನೇಹದಿಂದ, ಸ್ನೇಹವಶಾತ್ ನ ಸ್ಥಾತವ್ಯಂ ಮನ್ಯಮಾನೋಪಿ, ಅದರಿಂದ ತುಂಬ ಹೊತ್ತು ನಾವು ಸರ್ಪದ ಈ ಹಿಡಿತದಲ್ಲಿ ಇರಬಾರದು ಅಂತ ಅವರು ಚಿಂತನೆ ಮಾಡಿದರೂ ಕೂಡ ಕಾಲತಃ ಶಕ್ತಸ್ಯಾಪಿ ಮಮ ಕ್ಷಮಯಾ ಕಾರಣೇನ ಕ್ರಮ ತದ್ಗತಬಲೆ ತಪಸ್ಸಿ ಚ ಮಯೈವ ಪ್ರಾಪ್ತಿ. ಕಾಲಕ್ರಮೇಣ ಏನಾಗಬೇಕು, ಎಷ್ಟೊತ್ತು ನನ್ನ ಹಿಡ್ಕೊಂಡಿರ್ತಾನೆ ಅವನಿಗೆ ಸುಸ್ತಾಗ್ತದೆ, ಆ ನಹುಷನಿಗೆ ಸುಸ್ತಾಗ್ತದೆ. ಅದರಿಂದ ಏನಾಗ್ತದೆ, ಆ ತಪಸ್ಸು ಬಲ ಎಲ್ಲ ನನಗೆ ಬರಬೇಕಾಗಿದೆ, ಅವನು ದುರ್ಬಲನಾಗ್ತಾನೆ. ಮಮ ಭಾರಂ ಅಸಹಮಾನಃ, ನನ್ನ ಭಾರವನ್ನು ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವನಿಂದ. ಅದರಿಂದ ಆ ತಪಸ್ಸು ಬಲವನ್ನೆಲ್ಲ ಪಡಿಬೇಕು ಎನ್ನುವ ಸಲುವಾಗಿ ತಂದೆ ತಾಯಿ ಮತ್ತು ಭ್ರಾತೃ ಸಹೋದರರಲ್ಲಿ ಪ್ರೀತಿ ಇದ್ದರೂ ಕೂಡ ಭೀಮಸೇನ ದೇವರು ಅದನ್ನ ಮಾಡದೆ, ಮೋಕ್ಷವನ್ನು ಬಯಸದೆ, ಪ್ರಯತ್ನವನ್ನು ಮಾಡದೆ ಹಾಗೇ ಇದ್ರು ಅಂತ ಒಟ್ಟ ಅಭಿಪ್ರಾಯ.
ಭ್ರಾತ್ರಾದಿಷು ಸ್ನೇಹವಶಾ ನ ಸ್ಥಾತವ್ಯಂ ಇಹೈತ್ಯಪಿ ಮನ್ವಾನಃ ಕಾಲತೋ ಭಂಗಂ ಸ್ವಯಮೇವೈಷ ಯಾಸ್ಯತಿ ಆಜ್ಞೆಯ ವಾಸುದೇವಸ್ಯ ಧಾರ್ಢ್ಯ ದೇಹಸ್ಯ ಮೇ ತಥಾ. ಅವರು ಯೋಚನೆ ಮಾಡಿದ್ದು ಹೀಗೆ, ಹೌದು ತಾಯಂದಿರು ಸಹೋದರರು ಅವರ ಸ್ನೇಹವಶದಿಂದ ನಾನು ಇಲ್ಲಿಂದ ಬಿಡಿಸ್ಕೋಬೇಕು, ಆದರೆ ಆ ತಪಸ್ಸು ಬಲ ಅದೆಲ್ಲ ಬೇಕಾಗಿದೆ, ಮತ್ತು ಕಾಲಕ್ರಮೇಣ ಈ ನಹುಷನೇ ಬಿಟ್ಟು ಹೋಗ್ತಾನೆ. ಎಷ್ಟೊತ್ತು ನನ್ನನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯ? ಅವನ ಬಲ ಕುಂಠಿತವಾಗ್ತದೆ. ಸ್ವಯಮೇವೈಷ ಯಾಸ್ಯತಿ, ಅವನೇ ಬಿಟ್ಟು ಹೋಗ್ತಾನೆ. ಆಜ್ಞೆಯ ವಾಸುದೇವಸ್ಯ ಧಾರ್ಢ್ಯ ದೇಹಸ್ಯ, ವಾಸುದೇವನ ಆಜ್ಞೆಯಿಂದ ಆ ಭೀಮಸೇನ ದೇವರ ಶರೀರ ಭಾರಿ ದೃಢಕಾಯ ಅವರು. ಅದರಿಂದ ತನಗೇನು ಆಗೋದಿಲ್ಲ ಅಂತ ಒಂದು ಭರವಸೆ ಅವರಲ್ಲಿ ಇತ್ತು. ಅದರಿಂದ ಅಂತಹ ದೃಢವಾದ ಶರೀರವನ್ನ ಕಟ್ಕೊಂಡಿರುವ ನಹುಷ ಎಷ್ಟೊತ್ತು ಸಹನೆ ಮಾಡ್ಕೊಂಡಿರ್ತಾನೆ, ಅವನ ಗಮನ ಬಿಟ್ಟು ಹೋಗ್ತಾನೆ ಅಂತ ಉಂಟು. ಪರಮಾತ್ಮನ ಸ್ಮರಣೆ ಮಾಡ್ತಾ ಹಾಗೆ ಇದ್ದಾರೆ, ಸದಾ ಸ್ಮರಣೆ ಮಾಡ್ತಾ ಇದ್ರು, ಆ ಕಾಲದಲ್ಲೂ ಮಾಡ್ತಾ ಇದ್ರು. ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಬಿಡಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿಲ್ಲ ಅಂತ. ಸರಸ್ತಾಂಗೇ ಪತಿತೆ ಸರ್ಪೇ ಯಾಸ್ಯಾಮೀತಿ ವಿಚಿಂತಯಂತಸ್ಥೋ ಭೀಮೋ ಹರಿಂ ಧ್ಯಾಯನ್ ಸ್ವಭಾವಾನ್ನ ತದಿಚ್ಛಯ. ಸರಸ್ತಾಂಗೇ ಪತಿತೆ ಸರ್ಪೆ, ಸ್ವಲ್ಪ ಹೊತ್ತು ಹಿಡ್ಕೊಂಡಿರ್ತದೆ ಈ ಸರ್ಪ, ಆಮೇಲೆ ಅದಕ್ಕೆ ಶಿಥಿಲವಾಗ್ತದೆ, ಅಂಗೆಲ್ಲ ಶಿಥಿಲವಾದಾಗ ಅದೇ ಬಿದ್ದೋಗ್ತದೆ. ಆಗ ನಾನು ಹೋದರಾಯಿತು ಹಾಗೆ ಅಂತ ಚಿಂತನೆ ಮಾಡಿ, ತಸ್ಥೌ ಭೀಮೋ ಹರಿಂ ಧ್ಯಾಯನ್, ಪರಮಾತ್ಮನನ್ನು ಧ್ಯಾನ ಮಾಡ್ತಾ, ಸ್ವಭಾವಾನ್ನ ತದಿಚ್ಛಯ, ಪರಮಾತ್ಮನ ಧ್ಯಾನ ಸ್ವಾಭಾವಿಕವಾದದ್ದು, ಯಾವುದೋ ಒಂದು ನಿಮಿತ್ತದಿಂದ ಅಲ್ಲ. ಈ ಹೆಬ್ಬಾವಿನಿಂದ ಬಿಡುಗಡೆ ಆಗಬೇಕು, ಮೋಕ್ಷ ಪಡೆಯಬೇಕು ಎನ್ನುವ ದೃಷ್ಟಿಯಿಂದ ಅಲ್ಲ, ಸ್ವಾಭಾವಿಕವಾಗಿಯೇ ಪರಮಾತ್ಮನ ಸ್ಮರಣೆಯನ್ನು ಸದಾ ಮಾಡತಕ್ಕವರು ಪರಮಾತ್ಮನ ಸ್ಮರಣೆ ಮಾಡ್ತಾ ಹಾಗೆ ನಿಂತ್ಕೊಂಡಿದ್ದಾರೆ. ತದೈವ ಬ್ರಹ್ಮ ವಚನಾತ್ ಪೂರ್ವೋಕ್ತಾತ್ ಕೇಶವಾಜ್ಞೆಯ ಬಲಂ ತಪಶ್ಚ ಸರ್ವಸ್ಯ ತಸ್ತಮಾಯಾದ್ ಮೃಕೋದರಂ. ಹಿಂದೆ ಬ್ರಹ್ಮದೇವರು ಮಾತು ಕೊಟ್ಟಿದ್ರು, ಯಾವ ಪುರುಷ ಸಾಧ್ಯ ಇದ್ರೂ ಕೂಡ ಬಿಡಿಸ್ಕೊಳ್ಳೋದಿಲ್ಲ, ಅವನಿಗೆ ನಿನ್ನ ಬಲ ತಪಸ್ಸು ಎಲ್ಲ ಹೋಗ್ತದೆ ಹಾಗೆ ಅಂತ. ಅದೇ ರೀತಿಯಾಗಿ ಭೀಮಸೇನ ದೇವರು ಆಗ ಮಾಡಿದ್ದರಿಂದ ಭೀಮಸೇನ ದೇವರಿಗೆ ಎಲ್ಲ ಬಲ ತಪಸ್ಸು ಕೂಡ ಹೋಯಿತು ಅಂತ. ಪರಮಾತ್ಮನ ಆಜ್ಞೆಯಂತ ಬ್ರಹ್ಮದೇವರು ಮಾಡಿದರು, ಈಗಲೂ ಕೂಡ ಪರಮಾತ್ಮನ ಆಜ್ಞೆಯಂತೆ ತಪಸ್ಸು ಎಲ್ಲವೂ ಕೂಡ ಹೋಯಿತು ಅಂತ. ತಸ್ತಂ ನಹುಷೇ ಸ್ಥಿತಂ ಮೃಕೋದರಂ ಭೀಮಮಾಯಾ. ಅಂದರೆ ಪರಮಾತ್ಮನ ಆಜ್ಞೆಯಿಂದ ಸರ್ವಸ್ಯ ಅಕ್ಷಿಗೋಚರದೇವಾದೇಹೆ ತಸ್ತಂ, ಎಲ್ಲರೂ ಕಾಣ್ತಾ ಇರುವಾಗಲೇ ತಪಸ್ಸು ಮತ್ತು ಬಲ ಅದು ನಹುಷನಿಂದ ಭೀಮಸೇನ ದೇವರಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಪೂರಿತೆ ನಹುಷಸ್ತೇನ ತಪಸಾ ಚ ಬಲೇನ ಚ ಭೀಮೇ ಸ ನಹುಷೋಥಾಸೀತ್ ಸರಸ್ತಭೋಗ ಶನೈ ಶನೈ ಮೇಲೆಗೆ ಅವನ ಬಲ ಎಲ್ಲ ನಾಶವಾಗ್ತಾ ಇದೆ. ನಹುಷಂದು ಭೀಮಸೇನ ದೇವರ ಬಲ ಹೆಚ್ಚಾಗ್ತಾ ಇದೆ. ಇಲ್ಲಿ ಮೆತ್ತಗೆ ನಹುಷನಲ್ಲಿ ಬಲ ನಾಶ ಆಗ್ತಾ ಇದೆ, ಭೀಮಸೇನ ದೇವರಲ್ಲಿ ಬಲ ಹೆಚ್ಚಾಗ್ತಾ ಇದೆ. ಅದರಿಂದ ಸರಸ್ತ ಭೋಗ, ಆ ನಹುಷನಿಗೆ ಆ ಶರೀರ ಎಲ್ಲ ಶಿಥಿಲ ಆಯಿತು. ಬಲಾದಿ ಹ್ರಾಸೇನ ಆ ರೀತಿಯಾಗಿ ಶಿಥಿಲವಾಯಿತು ಅಂತ ಹೇಳ್ತಾ ಇದ್ದ. ಅದಾದ ಮೇಲೆ ಯುಧಿಷ್ಠಿರ ಅವನು ಹುಡುಕ್ತಾನೆ, ಎಲ್ಲಿ ಹೋದ ಯುಧಿಷ್ಠಿರ ಹಾಗೆ ಅಂತ. ಅನೇಕ ನಿಮಿತ್ತಗಳು ಕಾಣುತ್ತದೆ. ಆಗ ಯುಧಿಷ್ಠಿರ ಅಲ್ಲಿಗೆ ಬರ್ತಾನೆ. ಮುಂದೆ ಏನಾಗ್ತದೆ ಎಂಬ ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.